ಅಹಲ್ಯಾ ಅವರ ವೆಬ್ ಸೀರೀಸ್ ಲುಡೋ ಆಡಬೇಡಿ ಎಂಬ ಶೀರ್ಷಿಕೆಯ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ವೆಬ್ ಸೀರೀಸ್ನ ಮುಹೂರ್ತ ಸಮಾರಂಭ ಜರುಗಿತು. ಮುಹೂರ್ತ ಸಮಾರಂಭಕ್ಕೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಸುಪುತ್ರರಾದ ವಿಕ್ರಮ್ ರವಿಚಂದ್ರನ್ ಅವರ ಆಗಮಿಸಿ ಶುಭ ಕೋರಿದರು. ಲುಡೋ ವೆಬ್ ಸೀರೀಸ್ನ ತಾಂತ್ರಿಕ ವರ್ಗದಲ್ಲಿ ನಿರ್ದೇಶಕರು ಪವನ್ ಕುಮಾರ್, ನಿರ್ಮಾಪಕರಾದ ರವಿಶೇಖರ್ ಮತ್ತು ಸುಧೀರ್ ಸಾಗರ್, ಸಂಗೀತ ಆಂಡ್ರ್ಯೂ, ಡಿ.ಒ.ಪಿ ರಮೇಶ್ ಕೊಯಿರಾ ದೇವರಾಜ್ ಹಾಗೂ ಕಥೆ ಮತ್ತು ಸಂಕಲನ ಸುಧೀರ್ ಸಾಗರ್, ಕಲೆ ಮತ್ತು ಸಹ ನಿರ್ದೇಶಕರು ನವೀನ್ ರಾಜ್. ಆರ್ಯ ಫಿಲ್ಮ್ಸ್ ತನ್ನ ಮೊದಲ ಚಿತ್ರವನ್ನು ಅನಾವರಣಗೊಳಿಸಲು ಸಿದ್ಧವಾಗಿದೆ ಮತ್ತು ಈ ಚಿತ್ರವು ಕಲಾವಿದರ ಪ್ರಭಾವಶಾಲಿಯ ಅಭಿವ್ಯಕ್ತಿಯನ್ನು ಹೊಂದಿದೆ. ನಮ್ಮ ಈ ಮೊದಲ ಚಿತ್ರವು ಖುಷಿಯ ಸಂಗಾತಿಯಾಗಿದೆ ಏಕೆಂದರೆ ಅದನ್ನು ನಿರ್ದೇಶಿಸುತ್ತಿರುವವರು ಪುರುಷೋತ್ತಮ್ ಅವರು ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರೊಂದಿಗೆ ಹಲವು ಚಿತ್ರಗಳಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿರುವ ಅನುಭವಿ ನಿರ್ದೇಶಕರು. ಕ್ಲೋಸ್ ಫ್ರೆಂಡು ನನ್ನ ಬ್ರದರ್ ಪುರುಷೋತ್ತಮ್ ಅವರು ನೆನ್ನೆ ಫೋನ್ ಮಾಡಿ ಈ ಥರ ಒಂದು ಲೋಗೋ ಲಾಂಚ್ ಮಾಡಬೇಕು ಅಂತ ಹೇಳಿದ್ರು. ಟೈಮ್ ಯಾವಾಗ, ಏನು ವಿಚಾರ ಅಂತಲೂ ಕೇಳಿಲ್ಲ, ಜಸ್ಟ್ ಟೈಮ್ ಕೇಳ್ಕೊಂಡು ಬಂದಿದ್ದೀವಿ. ಪುರುಷೋತ್ತಮ್ ಅವರು ನನಗೆ ಚಿಕ್ಕ ವಯಸ್ಸಿಂದ ತುಂಬ ಚೆನ್ನಾಗಿ ಪರಿಚಯ. ಸೊ ಒಂದು ಇನಿಷಿಯೇಟಿವ್, ಒಂದು ಪ್ರೊಡಕ್ಷನ್ ಲೋಗೋ ಸ್ಟಾರ್ಟ್ ಮಾಡಿ ಇಂಡಸ್ಟ್ರಿಗೆ ಏನೋ ಮಾಡಬೇಕಂತ ಬರ್ತಿದ್ದಾರೆ. ಉದ್ದೇಶ ಚೆನ್ನಾಗಿದೆ. ಉದ್ದೇಶ ಚೆನ್ನಾಗಿದ್ದಾಗ ನಾವು ಎಲ್ಲರೂ ಕೈ ಜೋಡಿಸೋದು ಒಳ್ಳೆಯದು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಆಲ್ ದ ಬೆಸ್ಟ್ ಟು ಐರಾ ಫಿಲ್ಮ್ಸ್. ಮಗಳ ಹೆಸರು ಮೇಲೆ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು. ಇಡೀ ತಂಡ ಒಳ್ಳೇದಾಗತ್ತೆ, ಚೆನ್ನಾಗಿ. ಅದು ಸಂಸ್ಥೆ ನಮ್ಮ ತಾತ ನಮ್ಮ ತಂದೆ ಮಾಡಿದ್ದು, ನಾನು ಇವಾಗ ಕಲಿತಿದ್ದೀನಿ. ಸೊ ಇವರಲ್ಲಿ ಹೇಳ್ಕೊಡ್ಲಿ ನನಗೆ ಅಷ್ಟೇ. ಓಕೆ, ಅನ್ನದಾತರು ಅವ್ರು ಕೊಟ್ಟರೆ ಮಾಡೋಣ ಅಷ್ಟೇ. ಅವ್ರಿಗೆ ಇಂಟ್ರೆಸ್ಟ್ ಬಂತು ನಮ್ಮ ಜೊತೆ ಮಾಡಬೇಕಂತ ಅವ್ರಿಗೆ ಒಳ್ಳೇದಾಗತ್ತೆ ಅಂದರೆ ಕನ್ಫರ್ಮ್ ಮಾಡೇ ಮಾಡ್ತೀವಿ. ನಮಸ್ಕಾರ, ನನ್ನ ಹೆಸರು ಪುರುಷೋತ್ತಮ್ ಅಂತ. ಇವತ್ತು ಏನು ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ. ಈ ಒಂದು ಶುಭ ದಿನದಂದು ನಮ್ಮ ಹೊಸದಾಗಿ ಏನು ಕನ್ನಡ ಚಿತ್ರರಂಗಕ್ಕೆ ನಮ್ಮ ಒಂದು ಕಂಪನಿ ಪಾದಾರ್ಪಣೆ ಮಾಡ್ತಾ ಇದ್ದೀವಿ, ಐರಾ ಫಿಲ್ಮ್ಸ್ ಅಂದ್ಬಿಟ್ಟು. ಇದನ್ನು ನನ್ನ ಗುರುಗಳಾದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಮಗ ವಿಕ್ರಮ್ ರವಿಚಂದ್ರನ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾ ಇದ್ದಾರೆ. ಅವ್ರ ಮುಖಾಂತರ ಇದನ್ನು ಲಾಂಚ್ ಮಾಡಿಸ್ತಾ ಇದ್ದೀನಿ. ನಮ್ಮ ಉದ್ದೇಶ ಏನಂದರೆ, ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಹೊಸ ಪ್ರತಿಭೆಗಳು ಈಗೀಗ ಬರ್ತಾ ಇದ್ದಾರೆ. ಸೊ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾಗಳು ಕೊರತೆ ಇದೆ ಅನ್ನೋದು ನನ್ನ ಒಂದು ಎಕ್ಸ್ಪೀರಿಯನ್ಸಿಗೆ ಬಂದಿದ್ದು. ಸೊ ಇದನ್ನೆಲ್ಲ ನೀಗಿಸಬೇಕು, ಒಂದು ಹೊಸಬ್ರಿಗೆ ಅವಕಾಶ ಕೊಡಬೇಕು ಮತ್ತು ಹೊಸಬ್ರನ್ನ ಬೆಳೆಸಬೇಕು ಅಂದ್ಬಿಟ್ಟು ನಾವು ನಮ್ಮ ಒಂದು ಹೊಸ ಪ್ರೊಡಕ್ಷನ್ ಹೌಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು, ಐರಾ ಫಿಲ್ಮ್ಸ್ ಅಂದ್ಬಿಟ್ಟು. ಇದಕ್ಕೆ ನಾನು ತಮ್ಮೆಲ್ಲರ ಸಹಕಾರ ಕೇಳ್ತೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲೂ ನೀವು ನಮ್ಮ ಒಂದು ಪ್ರೊಡಕ್ಷನ್ಗೆ ಸಹಕಾರ ಕೊಟ್ಟು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಪ್ರೊಡಕ್ಷನ್ನ ಜೊತೆಗೆ ಜೊತೆಲೆ ಹೊಸಬರನ್ನ ಬೆಳೆಸಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಮತ್ತು ನಮ್ಮ ಈ ಐರಾ ಫಿಲ್ಮ್ಸ್ ಪ್ರೊಡಕ್ಷನ್ಗೆ ಪ್ರೊಡ್ಯೂಸರ್ ಆಗಿ ಶ್ರೀಮತಿ ಪಲ್ಲವಿ ಅಂದ್ಬಿಟ್ಟು, ಇವರು ನನ್ನ ವೈಫು. ಇವರೇ ಪ್ರೊಡ್ಯೂಸರ್ ಆಗಿ ಐರಾ ಫಿಲಮ್ಸ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಅಂದರೆ ಹೊಸ ಕಂಟೆಂಟ್ಗಳು ಏನು ಇಟ್ಕೊಂಡು ಬರ್ತಾ ಇದ್ದಾರೆ ಹುಡುಗರು, ಆ ಹೊಸ ಕಂಟೆಂಟ್ಗಳಿಗೆ ಉತ್ತೇಜನ ಕೊಡ್ತೀವಿ, ಪ್ರೋತ್ಸಾಹ ಕೊಡ್ತೀವಿ. ಮತ್ತು ಎಲ್ಲಿ ಏನು ಕನ್ನಡ ಚಿತ್ರರಂಗಕ್ಕೆ, ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋ ಕೂಗು ಇತ್ತೀಚೆಗೆ ಭಾಳ ಕೇಳಿ ಬರ್ತಾ ಇದೆ. ಒಳ್ಳೆ ಕಂಟೆಂಟ್ ಇದೆ, ಬಟ್ ಜನ ಥಿಯೇಟ್ರಿಗೆ ಬರ್ತಿಲ್ಲ. ಸೊ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಯಾಕೆ ಬರಲ್ಲ ಅನ್ನೋದು ಮುಖಾಂತರ ನಾವು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಕಂಪನಿಲಿ ಸುಮಾರು ಜನ ಈಗ ಆಲ್ರೆಡಿ ಕೆಲವು ಇದ್ದಾರೆ, ಅವ್ರಿಗೆಲ್ಲ ಅವಕಾಶ ಕೊಟ್ಟು ಮತ್ತು ನಾವೂ ಒಳ್ಳೊಳ್ಳೆ ಸಿನಿಮಾಗಳ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ನಮ್ಮದೇ ಆದಂಥ ಒಂದು ಕೊಡುಗೆ ಕೊಡೋಣ ಅಂದ್ಬಿಟ್ಟು ನಿರ್ಧಾರ ಮಾಡಿ. ನಮಸ್ತೆ, ನನ್ನ ಹೆಸರು ಪವನ್ ಕುಮಾರ್ ಅಂತ. ಈ ಒಂದು ಲೂಡೋ ಮತ್ತು ವೆಬ್ ಸೀರೀಸ್ಗಳನ್ನ ನಿರ್ದೇಶನ ಮಾಡ್ತಾ ಇದ್ದೀವಿ. ಬರೀ ವುಮೆನ್ ಓರಿಯೆಂಟೆಡ್ ವೆಬ್ ಸೀರೀಸ್ ಮಾಡ್ತಾ ಇದ್ದೀರಾ? ಏನು ವಿಷಯ? ವುಮೆನ್ ಓರಿಯೆಂಟೆಡ್ ಅಂದರೆ ಇಟ್ಸ್ ಎ ಕ್ರೈಮ್ ಥ್ರಿಲ್ಲರು. ಸೊ ಸಬ್ಜೆಕ್ಟ್ ಇರೋದೇ ವುಮನ್ ಮೇಲೆ. ಜಾಸ್ತಿ ಶೋಷಣೆಗೊಳಗಾಗೋದು ಅವರೇ ಅಲ್ವಾ. ಸೊ ಆ ನೈಜತೆಯನ್ನು ತೋರಿಸೋಕ್ಕೋಸ್ಕರ ಇದ್ರ ಮೇಲೆ ಇದು ಮಾಡ್ತಾರೆ. ಕೊಲೆಗಳ ಸುತ್ತ ನಡೆಯಕತ್ತೆ, ಕೊಲೆಗಳ ಸುತ್ತ ಮತ್ತು ಹೆಣ್ಮಕ್ಳು ಕೊಲೆಗಳು ಸ್ಪೆಷಲ್. ನಿಮ್ಮ ಪೋಸ್ಟರ್ ನೋಡಿದ್ರೆ ಅದನ್ನೇ ತುಂಬ ಇಂಡಿಕೇಟ್ ಮಾಡ್ತಾ ಇದೆ. ಸ್ವಲ್ಪ ವಿಭಿನ್ನವಾಗಿರ್ತದೆ. ಕೊಲೆಗಳು ಮಾತ್ರ ಅನ್ನೋದಲ್ದಿರ ಬೇರೆ ಒಂದು CBI ಮೇಲೆ ನಡೆಯುವಂಥ ಕತೆ.
ಸೊ ಒಂದು CBI ಕತೆ ಏನು ವೆಬ್ ಸೀರೀಸ್ ಅಂತ ಮಾಡ್ತಾ ಇರೋದು ಆಯ್ದು, ಇನ್ನೊಂದು ಬಂದು ಹಾರರ್ ಮಾಡ್ತಿರೋದು, ಲೂಡೋ ಬಂದು ಹಾರರ್. ಇದು ಯಾವ ಪ್ಲಾಟ್ಫಾರ್ಮ್ಗಳಲ್ಲಿ ಬರೋ ಆ ಪ್ಲ್ಯಾಟ್ಫಾರ್ಮು ಬಟ್ ಈಗಲೇ ರಿವೀಲ್ ಮಾಡೋಂಗಿಲ್ಲ, ಬಟ್ ಆದರೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ಗೆ. ಯಾಕಂದ್ರೆ ಇತ್ತೀಚೆಗೆ ಹೇಳ್ತಿರೋದೇನಂತಂದ್ರೆ ಎಲ್ಲೂ ನಾವು ವೆಬ್ ಸೀರೀಸ್ಗಳು ತುಂಬ ಜನ ಮಾಡ್ಕೋತವ್ರೆ, ಇದಕ್ಕೆ ಸರಿಯಾದ ಪ್ಲಾಟ್ಫಾರ್ಮ್ ಸಿಗ್ತಲ್ಲ ಅನ್ನೋದೇ ಒಂದು ಕೊರಗು. ಇದನ್ನು ನೀವು ಹೇಗೆ ನಮಗೆ ಪ್ಲ್ಯಾಟ್ಫಾರ್ಮ್ ಸಿಕ್ಕ ಮೇಲೆ ನಾವು ಶುರು ಹಚ್ಕೊಂಡಿರೋದು. ಈಗ 2 ಮಂತ್ ಮಾಡ್ತಾ ಇದ್ದೀವಿ. ಇದೇ ಥರ ಹೆಚ್ಚು ಕಡಿಮೆ ನಮಗೆ ರಿಕ್ವೈರ್ಮೆಂಟು 15 ವೆಬ್ ಸೀರೀಸ್ ಕೇಳಿದ್ದಾರೆ. ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ಫಿಕ್ಸ್ ಆದಮೇಲೆ ನಾವು ಈ ಒಂದು ಇದನ್ನ ಇದು ಮಾಡಿದ್ವಿ. ಮಾರ್ಕೆಟ್ ಇದೆ ಸರ್, ಚೆನ್ನಾಗಿ ಮಾಡಬೇಕಷ್ಟೇ ಕಂಟೆಂಟು. ಪ್ಲ್ಯಾಟ್ಫಾರ್ಮ್ ಸಿಗಲ್ಲ ಅಂತಲ್ಲ, ಕ್ವಾಲಿಟಿಯಾಗಿ ಸಿನಿಮಾ ರೀತಿಯಲ್ಲಿ ಮತ್ತು ವೆಬ್ ಸೀರೀಸ್ ರೀತಿಯಲ್ಲಿ ಕೊಟ್ಟಾಗ ಮೀನ್ಸ್ 100% ಅವ್ರು ಇದು ಮಾಡ್ತಾರೆ. ಯಾವಾಗಲೇ ಆಗಲಿ ಪ್ರಾಡಕ್ಟ್ ಬಂದು ತುಂಬ ಏನು ಒಂದು ಎಫಿಷಿಯೆಂಟಾಗಿ ನೀಟಾಗಿ ಕೊಟ್ಟಾಗ್ಲೇ ಎಲ್ಲದಕ್ಕೂ ಪ್ರಾಡಕ್ಟ್ ವ್ಯಾಲ್ಯೂ ಅನ್ನೋದು ಇರ್ತದೆ. ಅದನ್ನು ನಾವು ಬೇರೆ ನಾಮಕಾವಸ್ಥೆ ಮಾಡಿದಾಗ ಆಬ್ವಿಯಸ್ಲಿ ಯಾರ್ದಾಗ್ಲೂ ಅಷ್ಟೇ, ನಮ್ಮದಾದ್ರೂ ಅಷ್ಟೇ. ಸರ್ ಟೈಟಲ್ ಬಗ್ಗೆ ಟೈಟಲ್ ಎಲ್ಲ ಕತೆಗೆ ಆಪ್ಟ್ ಆಗಿರೋಂಥ ಟೈಟ್ಲು. ಡೋಂಟ್ ಪ್ಲೇ ಲೂಡೋ ಅಂತ ಅನ್ನೋದು ಬಂದು ಆ ಲೂಡೋ ಸುತ್ತಾನೆ ನಡೆಯುವಂಥ ಒಂದು ಕತೆ. ಅದು ನಿಮಗೆ ತೆರೆ ಮೇಲೆ ನೋಡಿದ್ರೆ ತುಂಬ, ಯಾಕಂದರೆ ಸಸ್ಪೆನ್ಸ್ ಓರಿಯೆಂಟೆಡ್ ಆಗಿರೋದ್ರಿಂದ ಅದು ಸಿನಿಮಾದಲ್ಲೇ ಬಿಡಬೇಕು ಸಸ್ಪೆನ್ಸ್ನ. ಯಾಕಂತಂದರೆ ಇಲ್ಲಿ ಬಿಟ್ಟರೆ ಮೀನ್ಸ್ ಆ ಕ್ಯೂರಿಯಾಸಿಟಿನೇ ಇರಲ್ಲ. ಸೊ ನಿಮ್ಮೊಂದು ಸ್ಪೆಷಲ್ ಹಾರರ್ ಥ್ರಿಲ್ ಅಂತೂ ಇದು ಇರ್ತದೆ. ಸೊ ಕನ್ನಡ ಜೊತೆಗೆ ತಮಿಳ್ ಹಿಂದಿ ಸಮೇತ ಮಾಡ್ತಾ ಇರೋದು. ಟೆಕ್ನಿಷಿಯನ್ಸು DOP ಬಂದು ನಮ್ಮ ರಮೇಶ್ ಮೀರ ಅಂತ, ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರುಣ್ ಸರ್ ಅಂತ, ನಿರ್ಮಾಪಕರು ನಮ್ಮ ರವಿ ಅವರು, ಪ್ರಶಾಂತ್ ಅಣ್ಣ. ಎಡಿಟಿಂಗ್ ಬಂದು ಸುಧೀರ್ ಸಾಗರ್ ಅಂತ. ಶೂಟ್ ಎಲ್ಲೆಲ್ಲ ನಡೀತು? ಶೂಟು ಆಲ್ಮೋಸ್ಟ್ ಬ್ಯಾಂಗ್ಳೂರು ಮತ್ತು ಮುಂಬೈ, ಹೈದ್ರಾಬಾದ್. ಎಷ್ಟು ಶೆಡ್ಯೂಲ್ಸ್? ಶೆಡ್ಯೂಲು ಅದೇ ನಾನು ಹೇಳ್ದಂಗೆ ಶೆಡ್ಯೂಲ್ ಕಂಟಿನ್ಯೂಸು ಒಂದು 60 days 70 days ವರೆಗೂ ಇರ್ತದೆ. ಇದು ಸೀಸನ್ ವೈಸ್ ಮಾಡ್ತಾ ಇದ್ದೀರಾ ಇಲ್ಲ ಒಂದೇ ಸೀಸನ್? ಅದು ಜನ ಡಿಮಾಂಡ್ ಮಾಡಬೇಕು. ನಾವು ನಮ್ಮ ಪ್ರಯತ್ನ ಅಂತೂ ಮೀನ್ಸ್ ಎಷ್ಟು ಕ್ರಿಯೇಟಿವ್ ಆಗಿ ಮೀನ್ಸ್ ಆಡಿಯನ್ಸ್ನ ಚೇರ್ ಹಿಡ್ದಲ್ಲಿ ಕೂರ್ಸೋಕ್ಕೆ ಟ್ರೈ ಮಾಡೋದನ್ನು ನಾವು ಮಾಡ್ತೀವಿ. ಬಟ್ ಅದು ಮುಂದಕ್ಕಂತೂ ಸೀಸನ್ ವೈಸಲ್ಲಿ ಕೇಳಿದ್ರೆ ಕೊಡ್ತೀವಿ. ಈಗಲೇ ಅದು ಡಿಸೈಡ್ ಮಾಡಿಲ್ಲ. ಹಾಂ ಸರ್, ನಮಸ್ಕಾರ. ನನ್ನ ಹೆಸರು ರವಿ ಅಂತೇಳಿ. ಈಗ ನಮ್ಮ ಬ್ಯಾನರಲ್ಲಿ ಬಂದು ಹೊಸದಾಗಿ ವೆಬ್ ಸೀರೀಸ್ ಸ್ಟಾರ್ಟ್ ಮಾಡೋದು. ಸರ್ ಎಲ್ಲರೂ ಫಿಲಮ್ ಅಂತ ಸ್ಟಾರ್ಟ್ ಮಾಡೋದು, ನೀವೇನಕ್ಕೆ ವೆಬ್ ಸೀರೀಸ್ ಸ್ಟಾರ್ಟ್ ಮಾಡ್ತೀವಿ? ಇಲ್ಲ ಸರ್, ಆ್ಯಕ್ಚುಲಿ ವೆಬ್ ಸೀರೀಸ್ ಅನ್ನೋದು ಇವಾಗ ಇದನ್ನ ನೋಡೋದಕ್ಕೆ ಅಂತಾರೆ ಜಾಸ್ತಿ ಜನ ಇದ್ರ ಮೊರೆನೇ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಬೇಕಾಗಿರೋ ಕಂಟೆಂಟ್ನಾಗ ಮಾತಾಡಿ ಡಿಸ್ಕಷನ್ ಮಾಡಿ ಮಾಡೋ ಪ್ಲಾನ್ ಮಾಡ್ತಾ ಇದ್ದೀವಿ. ಸರ್ ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ನಿಮ್ಗೆ ಏನು ಅನಿಸ್ತು? ಸರ್ ಆ್ಯಸ್ ಯೂಶುವಲ್ ಎಲ್ಲರಿಗೂ ಖುಷಿನೇ ಆಗುತ್ತೆ. ಅದು ಇದು ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡಿಸ್ಕಷನ್ ಮಾಡಿ ನಾನು ಪ್ರಶಾಂತ್ ಅಣ್ಣ ಎಲ್ಲ ಡಿಸ್ಕಷನ್ ಮಾಡಿ ಮಾತಾಡ್ತೀವಿ. ಇದನ್ನು ನೀವು ಮೂವಿ ಟ್ರೈ ಮಾಡ್ಬೋದು? ಮೂವಿ ಥಿಯೇಟ್ರಿಕಲ್ ಆಗಿ ಬೇರೆ ಸಬ್ಜೆಕ್ಟಲ್ಲಿ ಮಾಡಿದ್ದೀವಿ ಸರ್. ಆ್ಯಕ್ಚುಲಿ ವೆಬ್ ಸೀರೀಸ್ನ ಬಂದು ಸೀರೀಸ್ ಮುಖಾಂತರ ತೊಗೊಂಡು ಬೇರೆ ಥರ ನಾವು ಪೋರ್ಟ್ರೇಟ್ ಮಾಡಿ ತೋರಿಸೋಣ ಅನ್ನೋ ಒಂದು ಇದರಲ್ಲಿ ವೆಬ್ ಸೀರೀಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಈ ಥರ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಾಗ ವೆಲ್ ನೋನ್ ಫೇಸ್ಗಳನ್ನ ಹಾಕೋತೀರಾ, ಬಟ್ ಎಲ್ಲ ಹೊಸ ಮುಖಗಳೇ, ಭರವಸೆ ಹೇಗೆ? ಭರವಸೆ ಸರ್, ಹೊಸ ಮುಖಗಳು ಅಂತಂದರೆ ಆಲ್ರೆಡಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರೇನೇನೆ ಒಂದು ಅವಕಾಶ ಅವ್ರಿಗೂ ಕೊಟ್ಟು ನಾವು ಒಂದು ಗುರುತಿಸ್ಕೊಳ್ಳೋಣ ಅನ್ನೋ ಒಂದು ರಿಸ್ಕ್ ಅನ್ಸಲ್ಲ? ರಿಸ್ಕ್ ಎಲ್ಲ ಏನಿಲ್ಲ ಸರ್, ಕಂಟೆಂಟ್ ಮೇಲೆ ನಮಗೆ ನಂಬಿಕೆ ಇದೆ, ಮಾಡೋ ಪ್ರಯತ್ನದಲ್ಲಿದ್ದೀವಿ. ರಿಸಲ್ಟ್ ಆಮೇಲೆ ನೋಡಬೇಕು ಸರ್. ಥ್ಯಾಂಕ್ ಯು ಸರ್. ಇವತ್ತು ಪುರುಷೋತ್ತಮ ಅವರು ಐರಾ ಲೋಗೋ ಲಾಂಚ್ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಬಹಳಷ್ಟು ಒಂದು ಸಂತಸದ ವಿಷಯ ಅಂತ ಹೇಳ್ಬೋದು. ಅವರು ಈ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಬಹಳಷ್ಟು ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರವಿಚಂದ್ರನ್ ಸರ್ ಜೊತೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಅವ್ರ ಜೊತೆಲಿ ಇರೋರಿಗೆ ಗೊತ್ತು. ಅವರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಿಜವಾಗ್ಲೂ ಬಹಳಷ್ಟು ಖುಷಿ ಆಗುತ್ತೆ ನನಗೆ. ಅವ್ರಿಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್, ಅವ್ರು ಬಹಳಷ್ಟು ಸಕ್ಸಸ್ಸನ್ನು ಕಾಣಲಿ ಅಂತ ನಾವೆಲ್ಲರೂ ಈ ಮೂಲಕ, ಅಂದರೆ ಸ್ನೇಹಿತರಾಗಿ ನಾವೆಲ್ಲರೂ ಈ ಮೂಲಕ ಅವ್ರಿಗೆ ಶುಭಾಶಯಗಳನ್ನು ಕೋರ್ತೇವೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಪುರುಷೋತ್ತಮ್, ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ನಮಸ್ಕಾರ, ನನ್ನ ಹೆಸರು ಪ್ರೇರಣಾ, ಮೂಲತಃ ಮೈಸೂರಿನವಳು, ಬೇಸಿಕ್ಲಿ ಥಿಯೇಟ್ರ್ ಆರ್ಟಿಸ್ಟು. ತುಂಬ ಖುಷಿಯಾಗುತ್ತೆ ನನಗೆ. ಇದಕ್ಕಿಂತ ಮುಂಚೆ ಒಂದು ಸಿನಿಮಾದಲ್ಲಿ ಮಾಡಿದ್ದೀನಿ, ಉರುಗಂ PS ಅಂತ ಅಂದ್ಬಿಟ್ಟು.
ಇವಾಗ ಹಿಂದಿಯಲ್ಲೂ ಕೂಡ ಅಭಿನಯ ಮಾಡ್ತಾ ಇದ್ದೀನಿ. ನನಗೆ ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಡೈರೆಕ್ಟರ್ ಸರ್ ಬಂದು ಪವನ್ ಅಂತ ಅಂದ್ಬಿಟ್ಟು ಒಂದು ಹಾರರ್ ಆಗಿದೆ, ಹಾರರ್ ಕಂಟೆಂಟ್ ಸಿನಿಮಾ ತುಂಬ ಡಿಫ್ರೆಂಟ್ ಆಗಿದೆ. ಹಾರರಲ್ಲಿ ನಾರ್ಮಲ್ ಆಗಿಲ್ಲ, ಒಂದು ವಿಭಿನ್ನವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ, ಮುಂದೆ ಸಿನಿಮಾ ರಿಲೀಸ್ ಆದಾಗಲೂ ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಂಜನಾ ನಾಯ್ಡು ಅಂತ. ಇವತ್ತು ನಾವು ಹೊಸದಾಗಿ ಸಿನಿಮಾ ಸೀರೀಸ್ ಶುರು ಮಾಡ್ತಾ ಇದ್ದೀವಿ. ಇಷ್ಟು ದಿನ ಸಿನಿಮಾ ಮಾಡ್ತಾ ಇದ್ವಿ, ಇದೇ ಮೊದಲನೇ ಸತಿ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ. ತುಂಬ ಖುಷಿಯಾದ ವಿಚಾರ, ಇವತ್ತು ಶುರು ಆಗ್ತದೆ ಸೀರೀಸು. ಸೊ ಸಮಥಿಂಗ್ ಲೈಕ್ ವೆನ್ ನಾವು ಚೈಲ್ಡ್ಹುಡ್ ಇದ್ದಾಗ ಸೀರಿಯಲ್ ಮಾಡ್ಕೊಂಬರ್ತಾ ಇದ್ವಿ, ಆಮೇಲೆ ಸಿನಿಮಾ ಮಾಡಿದ್ವಿ. ತುಂಬಾ ಗ್ಯಾಪ್ ಇತ್ತು ಸೀರಿಯಲ್ ಬಿಟ್ಟಾದ್ಮೇಲೆ. ಇವಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಅದು ಎಪಿಸೋಡ್ಸು ಆ್ಯಂಡ್ ಟೋಟಲ್ ಒಂದು 4 ಕಂಟೆಂಟ್ ಮಾಡ್ತಾ ಇದ್ದಾರೆ, ಒಂದೇ ಸ್ಟ್ರಕ್ಚಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿದೆ, ಒಳ್ಳೆ ಸೋಷಲ್ ಕಂಟೆಂಟು, ಅದ್ರ ಜೊತೆಗೆ ತುಂಬ ಸೋಷಲ್ ಅವೇರ್ನೆಸ್ ಕೂಡ ಇದೆ. ಇಟ್ಸ್ ಸಮಥಿಂಗ್ ಹ್ಯಾಪಿ ಟು ವರ್ಕ್ ದಿಸ್ ಕೈಂಡ್ ಆಫ್ ಟೀಮ್. ಆ್ಯಂಡ್ ಪವನ್ ಡೈರೆಕ್ಟರ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು, ತುಂಬ ವರ್ಷದಿಂದ ಗೊತ್ತು. ಸೊ ದಿಸ್ ಇಸ್ ರಿಯಲಿ ವೆರಿ ಗ್ಲ್ಯಾಡ್. ಆ್ಯಂಡ್ ನಿಮ್ಮೆಲ್ಲರದು ನಮಗೆ ಬ್ಲೆಸ್ಸಿಂಗ್ ಬೇಕು ನಮ್ಮ ಇಡೀ ತಂಡಕ್ಕೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.